ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ. ನಮ್ಮ ಇಂಬ್ಯಾಲೆನ್ಸ್ ಇನ್ಬೇಕು ನಮ್ಮ 39ನೇ ದಿನ ಬೆಳಗ್ಗೆ ಎದ್ದು ಬಿಸಿ ಬಿಸಿ ಕಾಫಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ಬಾಲ್ಕನಿ ಕುತ್ಕೊಂಡು ಮಸ್ತಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡ್ದೆ. ನೋಡ್ರಿ ನಾನು ಉಗುರ್ನ ಹೆಂಗ್ ಬೆಳ್ಕೊಂಡಿದೆ, ಒಳ್ಳೆ ಕತ್ತೆ ಬೆಳೆಸ್ದಂಗ್ ಬೆಳೆಸಿದೀನಿ. ಸೊ ಅದಕ್ಕೆ ನೇಲ್ ಕಟ್ರ್ ಎಲ್ಲ ಎತ್ಕೊಂಡು ಪಟ್ 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 ಕಟ್ ಮಾಡಕ್ ಶುರು ಮಾಡಿದೆ. ಅಂಡ್ ಇವತ್ತು ನಮ್ಮ ಮನೇಲಿ ಅಡ್ಗೆ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಉಡುಪಿ ವೈಭವ ಅನ್ನೋ ಹೋಟ್ಲ್ಗೆ ಹೋಗ್ಬಿಟ್ಟು ಅಲ್ಲಿ ಮಶ್ರೂಮ್ ಬಿರಿಯಾನಿ ತಗೊಂಡ್ಬಂದೆ. ನಾನು ಹೋಗಿ ಆರ್ಡರ್ ಮಾಡಿದ ತಕ್ಷಣ ಅವಾಗ ಮಶ್ರೂಮ್ ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸರಿ ಬನ್ನಿ ಈಗ ನಮ್ಮ ಡೈರೆಕ್ಟ್ ಎಕ್ಸರ್ಸೈಸ್ ಕಂಡ ಬರೋಣ. ಎಕ್ಸರ್ಸೈಸ್ ಅಂತ ನಾನು ಇನ್ಕ್ಲೈನ್ ಬೆಂಚ್ ಪ್ರೆಸ್, ಡಂಬಲ್ ಫ್ಲೈಸ್ ಮತ್ತೆ ಡಿಕ್ಲೈನ್ ಬೆಂಚ್ ಪ್ರೆಸ್ ಮಾಡಿದೆ. ಅಂಡ್ ಇನ್ನೊಂದು ಇದನ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಇದನ್ನ ಮಾಡಿದ್ರೆ ಇದನ್ನೇನೋ ಅನ್ಈವನ್ ರೈಟ್ ಹ್ಯಾಂಡ್ ಪುಷಪ್ ಅಂತಾರಂತೆ. ಇದು ಮಾಡಿದ್ರೆ ಅನ್ಈವನ್ ಶೋಲ್ಡರ್ ಸರಿಯಾಗುತ್ತಂತೆ. ಸೊ ಅದನ್ನ ನಾನು ಟ್ರೈ ಮಾಡೇಬಿಟ್ಟೆ. ರೈಟ್ ಚೆಸ್ಟ್ ಮಸಲ್ ಇಂಬ್ಯಾಲೆನ್ಸ್ ಐತಲ್ಲ ಅದಕ್ಕೆ. ಅಂಡ್ ಇದೇ ನೋಡ್ರಿ ನನ್ನ ಬಾಡಿ ಪಂಪು. ನನಗೆ 3 days ಇಂದ ಒಳ್ಳೆ ಬಾಡಿ ಪಂಪು, ಒಳ್ಳೆ ಟೆಸ್ಟೋಸ್ಟೆರೋನ್ ಎಲ್ಲ ಬೂಸ್ಟ್ ಆಗಿತ್ತು. ಚೆನ್ನಾಗಿ ಎಕ್ಸರ್ಸೈಸ್ ಕೂಡ ಮಾಡಿದೆ, ಚೆನ್ನಾಗಿ ಒಳ್ಳೆ ಪಂಪ್ ಕೂಡ ಬಂತು. ಒಪಿನಿಯನ್ ಕಮೆಂಟ್ಸ್ ಅಲ್ಲಿ ತಿಳಿಸೋದು ಮರಿಬೇಡಿ. ಅದಾದ್ಮೇಲೆ ಪೋಸ್ಟ್ ವರ್ಕೌಟ್ ಮೇಲೆ ಅಂತ ಬಾದಾಮು, ಬನಾನಾ ಮತ್ತೆ ಒಂದು ಕಪ್ ಅಷ್ಟು ಮೊಸರು ತಿಂದೆ. ಅದಾದ್ಮೇಲೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಹೋದೆ. ಬಾಯ್.